ಶ್ರೀ ಸಿದ್ಧಾರೂಢ ಕಥಾಮೃತದ 52ನೇ ಅಧ್ಯಾಯ. 52ನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರವೈರಿ, ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ, ವಿಭೂತಿ, ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಬಾಹ್ಯ ವಿಷಯವನವರ ವೈರಾಗ್ಯ ಸಹಾಯದಿ ತ್ಯಜಿಸಿದ ಸಾಹ್ಯವಾದನು ತೋರಿಸಿದ ಸದ್ಗುರು ಕಥನ ಪರಮಾರ್ಥವ ಆತ್ಮಜ್ಞಾನವ ಬೋಧೆಯಿಂದಲೇ ಕಳೆಯುವ ವಾಸನೆಗಳು ಸ್ವಸ್ಥರೂಪ ಪ್ರತೀತಿಯಿಂದಲೇ ನಷ್ಟವವು ದುಃಖಗಳು ನಷ್ಟವವು ದುಃಖಗಳು ನಷ್ಟವವು ದುಃಖಗಳು. ಶ್ರೀ ಸಿದ್ಧಾರೂಢನೇ, ನೀನು ಸ್ವಪ್ರಕಾಶವಿರುವೃತ್ತಿ ಮತ್ತು ಸರ್ವ ಬ್ರಹ್ಮಾಂಡಗಳನ್ನು ನೀನೇ ಪ್ರಕಾಶಿಸುವಿ. ನೀನು ಅವಾದ್ಯವಂತನೂ ಅವಿನಾಶಿಯೂ ಮತ್ತು ಅಖಂಡ ಜ್ಞಾನಿಯಾಗಿರುವಿ. ನಿತ್ಯ ನೀರು ಸ್ವರೂಪದಲ್ಲಿಯೇ ಇದ್ದು ಈ ಜಗತ್ತನ್ನೆಲ್ಲ ವ್ಯಾಪಿಸಿಕೊಂಡು ಇರುತ್ತಿ. ಇಂಥಾತವಾದ ಮೇಲೆ ನೀನು ಭಕ್ತರಿಗೋಸ್ಕರ ಸಣ್ಣ ರೂಪವನ್ನು ಧರಿಸಿ ಅವತರಿಸಿರುತ್ತಿ. ಸಂಸಾರದಲ್ಲಿ ಯಾರ ಮನಸ್ಸು ಬೇಸತ್ತು ಹೋಗಿರುವುದು ಅವರು ಎಲ್ಲ ವಿಷಯ ಪ್ರವೃತ್ತಿಯನ್ನು ಬಿಟ್ಟು ನಿನ್ನ ಚರಣಗಳಿಗೆ ಪ್ರಾಪ್ತರಾಗಿ ವಿರಕ್ತಿಯನ್ನು ಹೊಂದುವರು. ಹಿಂದಿನ ಅಧ್ಯಾಯದಲ್ಲಿ ಕಾಸಗತ ಸ್ವಾಮಿಯೇ ವೈರಾಗ್ಯಾವಸ್ಥೆಯ ಕಥೆಯು ನಿರೂಪಿಸಲ್ಪಟ್ಟಿದೆ. ಆ ವೈರಾಗ್ಯ ಸ್ಥಿತಿಯು ವಿಷಯ ಪ್ರವೃತ್ತಿ ಛೇದಕವಾಗಿಯೂ ಬ್ರಹ್ಮಪಥಕ್ಕೆ ಅವಶ್ಯಕವಾಗಿಯೂ ಇರುವುದು. ವಿಷಯಗಳಿಗೆ ಅಂಟಿಕೊಂಡಿರುವ ಈ ಸ್ಥಿತಿಗೆ ಅಪರವೈರಾಗ್ಯವೆನ್ನುವರು. ಈಗ ಪರವೈರಾಗ್ಯದ ಲಕ್ಷಣಗಳನ್ನು ಹೇಳುವೆನು. ವಿಷಯಗಳಿಂದ ಮನಸ್ಸು ನಿವೃತ್ತವಾದರೂ ಚಿತ್ತದಲ್ಲಿ ಭೋಗ ಸಂಸ್ಕಾರಗಳಿರುವವು. ಇಂಥ ಸಂಸ್ಕಾರಗಳು ಹೋಗಲಿಕ್ಕೆ ಬೇಕು. ಇಲ್ಲದಿದ್ದರೆ ಪುನಃ ವಿಷಯಗಳಲ್ಲಿ ಪತನವಾಗುವ ಭಯ ಉಳಿಯುವುದು. ಆಯುಷ್ಯ ತುಂಬ ವಿರಕ್ತಿ ಸಾಧಿಸಿತು, ಆದರೆ ಸತ್ಸಂಗತಿಯನ್ನು ಹಿಡಿಯಲಿಲ್ಲ. ಗುರು ಉಪಾಸನೆಯನ್ನು ಮಾಡಲಿಲ್ಲ, ಆದರೆ ಅಂಥ ವಿರಕ್ತಿಯು ನಿಷ್ಫಲವಾಯಿತು. ಹಾಗಾದರೆ ವೈರಾಗ್ಯದ ಸಾರ್ಥಕವಾಗುವಂತೆ ಯಾವ ಉಪಾಯ ಮಾಡತಕ್ಕದ್ದು? ಏನು ಮಾಡಿದರೆ ಮನಸ್ಸು ಪೂರ್ಣ ನಿರ್ವಿಷಯವಾಗಿ ಮುಮುಕ್ಷುವು ಸರ್ವತ್ರೈವ ನಿರ್ಭಯವಾಗಿರುತ್ತಾನೆ ಎಂದು ಕೇಳಿದರೆ, ಇದೇ ವಿಷಯದಲ್ಲಿ ಶ್ರೋತಾ ಜನರುಗಳಿರ ಶ್ರೀ ಸಿದ್ಧಾರೂಢರಿಗೆ ಮತ್ತು ನಿರ್ವಾಣ ಸ್ವಾಮಿಗೆ ಆದ ಸಂವಾದವನ್ನು ಕೇಳುವೆನು. ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂತವರಾಗಿರಿ. ಕರ್ನಾಟಕ ದೇಶದಲ್ಲಿರುವ ಉಗರಗೋಳ ಎಂಬ ಗ್ರಾಮದಲ್ಲಿ ನಿರ್ವಾಣಪ್ಪ ಎಂಬ ನಾಮವುಳ್ಳ ಒಬ್ಬ ಸತ್ವಶೀಲ ವಿರಕ್ತನಿದ್ದನು. ಆತನು ಚಿಕ್ಕಂದಿನಿಂದ ವೈರಾಗ್ಯಯುಕ್ತನಾಗಿದ್ದು ಬಹುಕಾಲ ಯೋಗಾಭ್ಯಾಸ ಮಾಡಿದನು. ಆದರೆ ಮನಸ್ಸಿಗೆ ಸಮಾಧಾನ ಪ್ರಾಪ್ತಿಯಾಗದೆ ಗುರುಕೃಪೆ ವಿನಃ ಯಾವ ಸಾಧನೆಯೂ ವ್ಯರ್ಥವೆಂದು ಆತನು ತಿಳಿಯುವನಾದನು. 16 ವರ್ಷ ವಯಸ್ಸಿನವನಿದ್ದಾಗ ಸಿದ್ಧಾರೂಢ ಸದ್ಗುರುಗಳ ಕೀರ್ತಿಯನ್ನು ಕೇಳಿ ಹುಬ್ಬಳ್ಳಿಗೆ ಬಂದು ಅವರಿಗೆ ಭೇಟಿಯಾದನು. ಆತನ ಬಂದು ಸದ್ಗುರು ಚರಣಗಳಿಗೆ ನಮಸ್ಕರಿಸಿ ಅವರ ಎದುರಿಗೆ ಕೈ ಜೋಡಿಸಿಕೊಂಡು ನಿಂತನು. ಆದರೆ ಏನೇನೋ ಮಾತನಾಡಲಿಲ್ಲ. ಸದ್ಗುರುಗಳು ಆತನ ಅತ್ಯಂತ ನಿರಭಿಮಾನ ಸ್ಥಿತಿಯನ್ನು, ಇತರ ಲಕ್ಷಣಗಳನ್ನು ನೋಡಿ ಅಧಿಕಾರಿ ಇದ್ದಾನೆಂದು ತಿಳಿದು ಆತನಿಗೆ, ಹೇ ಸದ್ಭಕ್ತನೇ, ಏನು ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದಿರುವಿ ಎಂದು ನನಗೆ ಹೇಳು ಎಂದು ಕೇಳಲು ನಿರ್ವಾಣಿಯು, ಹೇ ದಯಾನಿಧಿ ಸದ್ಗುರುನಾಥನೇ, ನೀನು ಸರ್ವಜ್ಞನಿದ್ದು ನನ್ನ ವೃತ್ತಾಂತವನ್ನೆಲ್ಲ ತಿಳಿದಿರುವಿ. ನನ್ನಿಂದ ಸಂಸಾರವ್ಯತೆಯು ಸಹಿಸೋಣವಾಗುವುದಿಲ್ಲ. ವ್ಯರ್ಥವಾಗಿ ಯಾತಕ್ಕೆ ಅದನ್ನು ಅನುಭವಿಸಬೇಕು? ಸದ್ಗುರು ಸಮ್ಮುಖದಲ್ಲಿ ಬಂದ ಕೂಡಲೇ ಸರ್ವ ದುಃಖಗಳು ನಾಶವಾದವು. ಈಗ ಪುನಃ ಸಂಸಾರ ಜಾಲದಲ್ಲಿ ಸಿಲುಕಿ ಮೃತ್ಯು ಮುಖದಲ್ಲಿ ಯಾತಕ್ಕೆ ಬೀಳಬೇಕು? ಹೀಗೆ ನನ್ನ ಮನಸ್ಸಿಗೆ ತೋರುತ್ತದೆ. ಸರ್ವ ಸಮರ್ಥನಾಗಿರುವ ನೀನು ಪೂರ್ಣ ಅರಿತಿರುವಿ ಎಂದು ಪ್ರಾರ್ಥಿಸಿದನು. ಇದನ್ನು ಕೇಳಿ ಸದ್ಗುರುಗಳು, ನಿನ್ನ ಇಚ್ಛೆ ಇದ್ದರೆ ನೀನು ಇಲ್ಲೇ ನಮ್ಮ ಹತ್ತಿರ ಇರು. ನಿತ್ಯ ವೇದಾಂತ ಶಾಸ್ತ್ರ ಶ್ರವಣ ಮಾಡುವುದರಿಂದ ಮನಸ್ಸಿನ ತಾಪವೆಲ್ಲ ವಿಶೇಷವಾಗಿ ಹೋಗುವುದು ಎಂದು ಹೇಳಿದ್ದು ಕೇಳಿ ನಿರ್ವಾಣಪ್ಪನಿಗೆ ಸುಖವಾಗಿ ಮನಸ್ಸಿನಲ್ಲಿ ಸದ್ಗುರುನಾಥನು ನನ್ನ ಭಾವವನ್ನು ತಿಳಿದುಕೊಂಡು ಅಭಯವನ್ನು ಕೊಟ್ಟನು. ಆಗ
ಮನಸ್ಸಿನ ಭಯವೆಲ್ಲ ಪರಿಹಾರವಾಯಿತು ಅಂದುಕೊಂಡನು. ಅಂದಿನಿಂದ ಅವನು ಆನಂದದಿಂದ ಮಠದಲ್ಲಿರಲಿಕ್ಕೆ ಆರಂಭಿಸಿದನು. ನಿತ್ಯ ಗುರುಮುಖದಿಂದ ವೇದಾಂತ ಶ್ರವಣ ಮಾಡುತ್ತಿದ್ದರಿಂದ ಪೂರ್ವದಲ್ಲಿ ಪ್ರದೀಪ್ತವಾಗಿದ್ದ ಆತನ ವೃತ್ತಿಯು ಈಗ ಶಾಂತವಾಯಿತು. ಶ್ರವಣವಾದ ಮೇಲೆ ಅನುದಿನ ಏಕಾಂತ ಸ್ಥಾನವನ್ನು ಸೇವಿಸಿ ಅಲ್ಲಿ ಕುಳಿತುಕೊಂಡು ಗುರುವಾಕ್ಯಗಳನ್ನು ಮನನ ಮಾಡುತ್ತಿದ್ದನು. ನಿಜಾನಂದದಲ್ಲಿ ತಲ್ಲೀನನಾಗಿ ಎರಡನೆಯವರ ಕೂಡ ಮಾತಾಡುತ್ತಿದ್ದಿಲ್ಲ. ಸದ್ಗುರು ಸೇವಾ ಅತ್ಯಾದರದಿಂದ ಮಾಡುತ್ತಿರುವನು. ಸರ್ವಭೂತ ಮಾತ್ರಗಳ ಮೇಲೆ ಅತ್ಯಂತ ದಯಾಭರಿತನಾಗಿದ್ದು ಚೇತನ ಮತ್ತು ಅಚೇತನ ವಸ್ತುಗಳನ್ನು ಹಿಂಸಿಸುತ್ತಿದ್ದಿಲ್ಲ. ಆಂತರ್ಯದಲ್ಲಿ ಅವನು ಇಷ್ಟು ಕೃಪಾಳುವಾಗಿದ್ದನು. ಒಂದಾನೊಂದು ದಿವಸ ಸುಮತಿಯಾದ ನಿರ್ವಾಣಪ್ಪನು ಸದ್ಗುರು ಸಮೀಪ ಬಂದು ನಮಸ್ಕರಿಸಿ ಅತ್ಯಂತ ಭಯಭಕ್ತಿಯುಕ್ತನಾಗಿ ದೈನ್ಯ ಭಾವದಿಂದ ಅವರನ್ನು ಕುರಿತು ವಿಚಾರಿಸುತ್ತಾನೆ. ಹೇ ದೀನ ದಯಾಳುವಾದ ಸದ್ಗುರುನಾಥನೇ, ನಿನ್ನ ಸಂಗತಿಯಿಂದ ಬಹು ಲಾಭವಾಯಿತು. ಸಂಸಾರ ತಾಪವು ಪೂರ್ಣ ನಾಶವಾಯಿತು. ಆದರೆ ಒಂದು ಸಂಶಯ ಉಳಿದಿರುವುದು. ನೀನು ಕೃಪೆಯಿಂದ ಆಜ್ಞಾಪಿಸಿ ಎಂದರೆ ನಾನು ಚರಣಕ್ಕೆ ನಿವೇದಿಸುವನು ಎಂದು ಹೇಳಿದ್ದು ಕೇಳಿ ಆ ಭಕ್ತ ಕೈವಾರಿಯು ನಿರ್ವಾಣಪ್ಪನನ್ನು ಕುರಿತು, ಬಾಲಕನೇ, ನಿನ್ನ ಮನಸ್ಸಿನ ಸಂಶಯವನ್ನು ಈಗಲೇ ನನಗೇಳು. ನನ್ನಿಂದ ನಿರಸನವಾಗುತ್ತಿದ್ದರೆ ಉಪಾಯವನ್ನು ಹೇಳುವೆನು ಎಂದು ಅಂದನು. ಆಗ ಮನಸ್ಸಿನಲ್ಲಿ ಪೂರ್ಣ ಧೈರ್ಯಯುಕ್ತನಾಗಿ ದೀನಭಾವದಿಂದ ನಿರ್ವಾಣಿಯು ಅನ್ನುತ್ತಾನೆ. ಹೇ ಸದ್ಗುರುದೇವನೇ, ಚಿತ್ತಕ್ಕೆ ಗುಣಗೊಳಗಿರುವ ನಿವೃತ್ತಿ ಹಾಗಾಗುವುದು. ವಿಷಯ ಸೇವನೆಯನ್ನು ಸಂಪೂರ್ಣ ಬಿಟ್ಟರೂ, ಸ್ಥೂಲ ದೇಹಾಭಿಮಾನವನ್ನು ತ್ಯಾಗ ಮಾಡಿದರೂ ಆಂತರ್ಯದಲ್ಲಿ ವಾಸನೆಗಳಿರುವು ಮತ್ತು ಅವುಗಳಿಂದ ಮನಸ್ಸು ವಿಕಾರವಂದುವುದು. ವಿಷಯ ದರ್ಶನ ಮಾತ್ರದಿಂದ ತ್ರಿಗುಣಗಳಿಗೆ ಈ ನಾನಾ ವಿಕಾರಗಳು ಉತ್ಪನ್ನವಾಗಿ ಅನಂತರ ವಿಷಯಗಳು ಸಮಕ್ಷಮದಲ್ಲಿ ಇಲ್ಲದಿದ್ದರೂ ಒಳಗೆ ನಿರಂತರ ಚುಚ್ಚುತ್ತಾ ಇರುವುವು. ಇದರಿಂದ ವಿಚಾರವು ಪ್ರತಿಬಂಧಿಸಲ್ಪಟ್ಟು ಮನಸ್ಸಿನಲ್ಲಿ ಪೂರ್ಣವಾಗಿ ಉಳಿಯುವುದೇ ಇಲ್ಲ. ಮತ್ತು ಹೀಗೆ ವಿಕಾರ ಹೊಂದುವುದರಿಂದಲೇ ಮನಸ್ಸು ಚಂಚಲವಾಗಿ ಕ್ಷಣ ಕ್ಷಣಕ್ಕೆ ದುಃಖ ಕೊಡುತ್ತಾ ಇರುವನು. ಚಿತ್ತವು ಗುಣಗಳಲ್ಲಿ ಪ್ರವೇಶಿಸಬಾರದು, ಅಖಂಡ ನಿರ್ಗುಣ ಸ್ವರೂಪದಲ್ಲಿಯೇ ಇರಬೇಕು. ಇದಕ್ಕೋಸ್ಕರ ಏನು ಮಾಡಬೇಕೆಂದು ಕೃಪೆಯಿಂದ ನನಗೆ ನಿರೂಪಿಸತಕ್ಕದ್ದೆಂದು ಪ್ರಾರ್ಥಿಸುತ್ತೇನೆ. ಈ ಪ್ರಕಾರ ಆಡಿದ ದೀನವಚನವನ್ನು ಕೇಳಿ ಸಿದ್ಧದಯಾಗನನು ಮನಸ್ಸಿನಲ್ಲಿ ಸಂತೋಷಪಟ್ಟು ನುಡಿದಿದ್ದೇನೆಂದರೆ, ಹೇ ನಿರ್ವಾಣಿ, ನೀನು ಈ ಸಂದರ್ಭದಲ್ಲಿ ಪೂರ್ಣ ಅಧಿಕಾರಿ ಇರುವೆ. ನಿನ್ನ ಅಪರ ವಿರಕ್ತಿಯು ಸ್ಥಿರವಾಗುವುದು. ಈಗ ಪರವೈರಾಗ್ಯವನ್ನು ತಿಳಿಯತಕ್ಕದ್ದು. ಇದನ್ನು ಸಾಧಿಸಿದರೆ ಸತ್ಯವಾಗಿ ನಿರ್ವಿಕಾರ ರೂಪನಾಗಿರುವ ಆತ್ಮನನ್ನು ನೀನು ತಿಳಿಯುವಿ. ನಾನು ನನ್ನದು ಎಂಬ ಭಾವಗಳು ಆತ್ಮನಿಗೆ ಬಂಧಕಗಳು. ಇವುಗಳಿಲ್ಲದಿದ್ದರೆ ಆತ್ಮನು ನಿತ್ಯ ಮುಕ್ತನೇ ಇರುವನು. ತ್ರಿಗುಣಗಳು ಬಂಧ ಮೋಕ್ಷಗಳಿಗೆ ಕಾರಣಗಳು. ಅವು ಪ್ರಕೃತಿಯಿಂದ ಉತ್ಪನ್ನವಾಗುತ್ತವೆ. ನಾನು ದೇಹವೆಂದು ತಿಳಿಯುವುದೇ ಆತ್ಮನ ಸ್ವರೂಪವನು. ಇದರಿಂದ ಜೀವತ್ವವು ಪ್ರಾಪ್ತವಾಗಿ ಆತನು ಸ್ವರೂಪವನ್ನು ತಿಳಿಯಲಾರನು. ಜೀವನು ಇಂದ್ರಿಯ ಗೊಂದಲದೊಳಗೆ ಬಿದ್ದು ಪಂಚಭೂತಗಳ ಆಟದಲ್ಲಿ ಸಿಕ್ಕಿ ಭ್ರಾಂತನಾಗಿರುವನು. ಅನೇಕ ವಿಷಯ ಸದ್ದುಲದಲ್ಲಿ ಸಿಲುಕಿ ನಿರ್ಮಲನಾಗಿ ಹೋಗಿರುವನು. ವಿಷಯ ಸೇವನೆಯಿಂದ ಆತನಿಗೆ ರಾಗದ್ವೇಷಗಳ ದೃಢವಾಗಿ ಕಟ್ಟುವವು. ಭೋಗದಿಂದ ವಾಸನೆಗಳು ವಿಶೇಷವಾಗಿ ಬೆಳೆದು ಎಷ್ಟು ಯತ್ನ ಮಾಡಿದರೂ ಬಿಡುವುದಿಲ್ಲ. ವಿಷಯ ಭೋಗಗಳು ದಿಶೆಯಿಂದ ಅನೇಕ ಜನ್ಮಗಳ ಪರ್ಯಂತರ ದುಃಖ ಅನುಭವಿಸುತ್ತಿದ್ದರೂ ಅವನ್ನು ಬಿಡಲಾರದೆ ಪುನಃ ಪುನಃ ಯೋನಿಗಳಲ್ಲಿ ತಿರುಗುತ್ತಿರುವನು. ಹೀಗಿರುತ್ತಾ ಎಂದಾದರೂ ಒಂದು ಕಾಲದಲ್ಲಿ ದೈವ ಯೋಗದಿಂದ ಆ ಜೀವನಿಗೋಸ್ಕರ ಸತ್ಸಂಗ ಲಭಿಸುವುದು. ವಿಷಯ ಸುಖಕ್ಕೆ ಅನ್ಯವಾದ ಮತ್ತು ಅದಕ್ಕೂ ವಿಶೇಷವಾದ ಸುಖವಿರುವುದೆಂದು ಸತ್ಸಂಗದಿಂದ ಆತನು ತಿಳಿಯುತ್ತಾನೆ. ಆಗ ಅಧಿಕ ಸುಖದ ಸಲುವಾಗಿ ಕ್ಷಣಿಕವಾದ ವಿಷಯ ಸಂಗತಿ ಸುಖಗಳನ್ನು ತ್ಯಜಿಸುವನು. ದೀರ್ಘಕಾಲದ ಅನುಭವದಿಂದ ವಿಷಯಗಳನ್ನೆಲ್ಲ ದುಃಖಮಯವೆಂದು ನಿರ್ಧರಿಸಿದ್ದಾರೆ. ಆತನಿಗೆ ಆತ್ಮಸುಖದ ಅನುಭವದ ಇನ್ನೂ ಆಗುವುದಿಲ್ಲ. ಅನೇಕ ಜನ್ಮಗಳ ದುಃಖದ ಸ್ಮರಣೆಯಿಂದ ಆತನು ಸರ್ವ ವಿಷಯಗಳನ್ನು ಬಿಟ್ಟಿರುವನು. ಇದರಿಂದ ಬಾಹ್ಯ ವಿಷಯಗಳಷ್ಟೇ ಅಭಾವವಾಗಿ ಜೀವನು ಸುಖ ಬಂದುವನು. ನಿರ್ವಾಣಿ ಶಿಷ್ಯನೇ, ಕೇಳು. ಜ್ಞಾನಪದದಲ್ಲಿ ಇಲ್ಲಿ ತನಕ ನೀನು ಬಂದಿರುವಿ. ಎಲ್ಲ ಮೋಹ ಮಮತೆಯನ್ನು ಬಿಟ್ಟು ವಿಷಯ ವಾರ್ತೆ ಇಲ್ಲದಂತೆ ನೀನು ಅದನ್ನು ತ್ಯಜಿಸಿರುವಿ. ಆದರೆ ಭೋಗ ಸಂಸ್ಕಾರಗಳು ಉಳಿದಿರುವವು. ಇವು ಚಿತ್ತದೊಳಗಿಂದ ಬೇಗನೆ ಹೋಗುವುದಿಲ್ಲ. ಅವು ಜನ್ಮಗಳ ಬೀಜವಾಗಿದ್ದು ಅವುಗಳ ಮೇಲೆ ಇತರ ಉಪಾಯ ನಡೆಯುವುದಿಲ್ಲ. ಯಾವಾಗ ಜೀವನು ಆತ್ಮಜ್ಞಾನವನ್ನು ಪಡೆಯುವನು ಆಗ ಆ ವಾಸನೆಯು ಖಂಡನವಾಗಿ ಹೋಗುವುದು. ಗುರುಕೃಪೆಯಿಂದ ಈ ವಾಸನೆಯು ಪೂರ್ಣ ಪರಿಹಾರವಾದ ಮೇಲೆ ಜೀವನ ಬಂಧನವು ನಾಶವಾಗುವುದು. ಈ ಪ್ರಕಾರ ಸದ್ಗುರು ವಚನವನ್ನು ಕೇಳಿ ನಿರ್ವಾಣಪ್ಪನು ಬಹು ಆನಂದಪಟ್ಟು ಕೈ ಮುಗಿದು ಪುನಃ ವಿಚಾರಿಸುತ್ತಾನೆ. ಹೇ ಸದ್ಗುರುನಾಥನೇ, ಇಂಥ ಅಮೋಘವಾದ ಆತ್ಮಜ್ಞಾನವನ್ನು ಯಾವ ಸಾಧನದಿಂದ ನಾನು ಹೊಂದುವೆನು? ಈ ಆತ್ಮಜ್ಞಾನದ ಸ್ವರೂಪವನ್ನು ನನಗೋಸ್ಕರ ನಿರೂಪಿಸಬೇಕೆಂದು ಪ್ರಾರ್ಥಿಸುವೆನು. ಆಗಲೇ ಸದ್ಗುರುನಾಥನೆನ್ನುತ್ತಾನೆ, ಎಲೈ ಸಚ್ಚಿಷ್ಟನೇ, ಕೇಳು. ಪರವೈರಾಗ್ಯವೆಂದು ಕರೆಯಲ್ಪಡುವಂಥ ಮತ್ತು ವಾಸನಾಕ್ಷಯವನ್ನು ಪ್ರಾಪ್ತ ಮಾಡಿಕೊಡುವಂತಹ ಆ ಸಾಧನೋಪಾಯವನ್ನು ನಿನಗೆ ನಿರೂಪಿಸುವೆನು. ಮೂಲಮಾಯೆಯು ಮತ್ತು ಅದರ ಗುಣಗಳು ಕೂಡಿ ಮೃಗಜಲದತ್ತ
ಭಾಸವಾಗುವ ಈ ನಾಮರೂಪಾತ್ಮಕ ಜಗತ್ತು ಕಲ್ಪಿತವಾಯಿತು. ಇಲ್ಲಿ ಸತ್ಯತ್ವವು ಇಲ್ಲೇ ಇಲ್ಲ. ಆದರೆ ಇದನ್ನೆಲ್ಲ ತಿಳಿಯುವಂತವನಾದ ನೀನು ಸತ್ಯವಾಗಿರುವಿ. ಸರ್ವ ವಿಕಾರಗಳ ನಡುವೆ ನಿರ್ವಿಕಾರನಾಗಿ ಶರೀರರಹಿತವಿರುವ ರೂಪದಿಂದ ನೀನಿರುತ್ತಿ. ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ ಈ ಮೂರು ನಿನ್ನ ಅನುಭವಕ್ಕೆ ಬರುತ್ತವೆ. ಈ ಪ್ರಕಾರ ಅವಸ್ಮಾತ್ರಯಕ್ಕೆ ಸಾಕ್ಷಿಯಾಗಿರುವನೇ ನಿಶ್ಚಯವಾಗಿ ನೀನಿದ್ದಿ. ನಾನು ನನ್ನದು ಎಂಬುದು ಯಾರಿಗೆ ತೋರುವುದೋ ಅವನೇ ಜಾಗ್ರದಲ್ಲಿ ವಿಶ್ವಾಭಿಮಾನಿಯು. ನಾನು ಕರ್ತ ಭೋಕ್ಷ ಎಂದು ತಿಳಿಯುವವನೇ ಸೂಕ್ಷ್ಮತ್ವದಿದ್ದಿ ಸ್ವಪ್ನದಲ್ಲಿ ತಿಳಿಸುವುದೇನೆಂದುಕೊಳ್ಳುವನು. ಅದು ಧ್ಯೇಯ. ನಾನು ಧ್ಯಾತ ಎಂದು ಸಾಧಕನಾಗಿ ಧ್ಯಾನ ಮಾಡುತ್ತಿರುವನು. ಅಜ್ಞಾನ ಸುಪ್ತಿಯನ್ನು ಭೋಗಿಸುತ್ತಿರುವ ಪ್ರಾಜ್ಞ ಅಭಿಮಾನಿ ಅನ್ನಿಸಿಕೊಳ್ಳುವನು. ಈ ಪ್ರಕಾರ ವಿಶ್ವ ತೈಜಸ್ ಪ್ರಾಜ್ಞ ಈ ಮೂರು ರೂಪ ನೀನೇ ಇರುವಿ ಮತ್ತು ಈ ಮೂರಕ್ಕೂ ಸಾಕ್ಷಿಯಾಗಿರುವ ತುರಿಯಾಗರನು ನೀನೇ ಇರುತ್ತಿ. ಜಾಗೃತ್, ಸ್ವಪ್ನ, ಸುಷುಪ್ತಿ ಇವುಗಳ ಕಿಂಚಿತ್ ಮಾತ ಅಭಿಮಾನ ಇತ್ತೆಂದರೆ ಅಲ್ಲಿ ಅಜ್ಞಾನವೆಂತಲೇ ತಿಳಿಯತಕ್ಕದ್ದು. ಇದು ಆತ್ಮಜ್ಞಾನವಲ್ಲ. ಹಾಗಾದರೆ ಆತ್ಮಜ್ಞಾನದ ಲಕ್ಷಣ ಏನೆಂದು ಕೇಳಿದರೆ ಹೇಳುತ್ತೇನೆ, ಶ್ರವಣ ಮಾಡಿ. ಹೇ ಶಿಷ್ಯರತ್ನರೇ, ಇದನ್ನು ತಿಳಿಯದೆಂದರೆ ಸಾಧನೋಪಾಯವು ತಾನೇ ಗೋಚರವಾಗುತ್ತದೆ. ಆತ್ಮಜ್ಞಾನ ಯಾವ ಆತನಿಗೆ ಪ್ರಾಪ್ತಿಯಾಗಿರುವುದೋ ಅವನಿಗೆ ಹೀಗೆ ಕಾಣಿಸುತ್ತದೆ. ಇಷ್ಟು ಹೊತ್ತು ನಾನು ಸ್ವಪ್ನದೊಳಗಿದ್ದುದು ಏನೋ ಒಂದು ಜಗತ್ತಿನೆಂಬುದು ನೋಡುತ್ತಿದ್ದೇನು. ಅದು ಹೇಗೆ ಸತ್ಯವಾದೀತು? ಅದು ಸತ್ಯವಾದಂತೆ ಅಂತಹದ್ದೇನೂ ನನ್ನಲ್ಲಿ ಇಲ್ಲ. ನಾನೊಬ್ಬನೇ ನಿಸ್ಸಂಗವಾಗಿ ಇಲ್ಲಿರುತ್ತೇನೆ. ನನ್ನ ಹೊರತು ಎರಡನೇದೇನು ಕಾಲತ್ರಯದಲ್ಲಿಯೂ ಮಿಥ್ಯ ಇರುವುದು. ಒಂದು ವೇಳೆ ಏನಾದರೂ ನನಗೆ ಕಾಣಿಸುವುದೆಂದರೆ ಅದು ಸಂಪೂರ್ಣ ನಾನೇ ಆಗಿದ್ದೇನೆ. ನನಗನ್ಯವಾಗಿ ಏನೇನೂ ಇಲ್ಲವೆಂಬುದು ಅನಾಯಾಸದಿಂದ ನನಗೆ ತಿಳಿಯುವುದು. ದ್ವೈತದ ಸ್ಮೃತಿ ಆಯಿತೆಂದರೆ ನನ್ನಲ್ಲಿ ಅದಕ್ಕೆ ಸ್ಥಾನವೇ ಇಲ್ಲ. ಹೇಗೆಂದರೆ ವಂದ್ಯಾಪುತ್ರನ ಈ ಶ್ಲೋಕದಲ್ಲಿ ಯಾರಿಗೂ ಎಂದೂ ಭಾಸಮಾನವಾಗುವುದಿಲ್ಲ. ಹಾಗೆಯೇ ಜಗತ್ತು ಎಂಬುದು ನನಗೆ ಎಂದೂ ತೋರಲಿಲ್ಲ. ಸ್ತ್ರೀ ಪುತ್ರಾಧಿಕಾರವೆಂಬುವು ವಸ್ತುವಿಲ್ಲದೆ ನಾಮ ಮಾತ್ರ ಕಲ್ಪಿಸುತ್ತಿವೆ. ನಾನು ಒಂದು ವೇಳೆ ಆಕಾಶದಂತಿದ್ದರೆ ನನ್ನ ಶರೀರವು ಕಾಣಿಸುತ್ತಿದ್ದಿಲ್ಲ. ಹಾಗೆಯೇ ಇಲ್ಲದ ದೇಹಕ್ಕೆ ನಾನೆಂತೂ ಹೇಳುವುದೆಂದರೆ ಮನಸ್ಸಿನೊಳಗೆ ನಗೆ ಬರುವುದು. ನಾನು ಏನಾದರೂ ಮಾಡಿದೆನೆಂದರೆ ನನಗೆ ಸರ್ವತಾ ಕಾರಣಗಳೆಲ್ಲವರಿಂದ ಕಾರ್ಯ ಹೇಗಾಗಬೇಕು? ಆ ಕಾರ್ಯವು ಇಲ್ಲದಿರುವಾಗ ನನಗೆ ಕರ್ತೃತ್ವವು ಹೇಗೆ ಹತ್ತುವುದು? ನಾನು ಭೋಕ್ಷ ಆದೆನೆಂದರೆ ಉಣ್ಣಲಿಕ್ಕೆ ನನಗೆ ಮುಖವೇ ಇಲ್ಲ ಮತ್ತು ನನ್ನ ಹೊರತು ತಿನ್ನಲಿಕ್ಕೆ ಎರಡನೇ ವಸ್ತುವೇ ಇಲ್ಲದಿರುವಾಗ ನಾನು ಭೋಕ್ತಾ ಹೇಗಾಗುವುದು? ಈ ಪ್ರಕಾರ ಎಲ್ಲ ಇಂದ್ರಿಯ ವ್ಯಾಪಾರವು ಸಹಜವಾಗಿ ಮಿಥ್ಯಾಚಾರವಾಗುವುದು. ಸ್ವರೂಪ ಸ್ಥಿತಿಯಲ್ಲಿ ಆಗುವ ಈ ಅನುಭವ ತೆಗೆದುಕೊಂಡು ಹೊರಗೆ ಬಂದಾಗ ಈ ಜಗತ್ತು ವಿಚಿತ್ರವಾಗಿ ಭಾಷಿಸುವುದು. ಅವನಿಗೆ ಹೀಗೆ ಕಾಣಿಸುತ್ತದಲ್ಲ. ಹೇಗೆ ಘಟರೂಪದಿಂದ ಮೃತ್ತಿಕೆಯೇ ಇರುವುದು ಹಾಗೆಯೇ ಈ ಜಗತ್ತಿನಲ್ಲಿ ರೂಪದಿಂದ ನಾನೇ ಇರುವೆನು ಮತ್ತು ಸಾಕ್ಷಿ ರೂಪದಿಂದ ಉಳಿದಿರುವೆನು. ಇದೇ ಪ್ರಕಾರ ಸರ್ವತ್ರ ಭಾಸವಾಗುತ್ತದೆ. ಇಂಥ ಆತ್ಮಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯಾವ ಉಪಾಯ ಮಾಡಬೇಕು ಎಂದು ಕೇಳಿದರೆ ಶಿಷ್ಯರಾಯನೇ ಹೇಳುತ್ತೇನೆ ಕೇಳು. ಹಗಲು ರಾತ್ರಿ ನಾಮವನ್ನು ಜಪಿಸಬೇಕು. ನಾಮ ಜಪದಿಂದ ಚಿತ್ತಶುದ್ಧಿಯು ಆಗುವುದು, ದೇಹಾಭಿಮಾನವನ್ನು ಹೋಗುವುದು ಮತ್ತು ಅಭ್ಯಾಸ ಬಲದಿಂದ ಚಿತ್ತಸ್ಥೈರ್ಯವನ್ನು ಏಕಾಗ್ರತೆಯನ್ನು ಮೋಕ್ಷವು ಹೊಂದುತ್ತಾನೆ. ಆಗ ಅಂಥ ಏಕಾಗ್ರಚಿತ್ತದಿಂದ ಏನೇನು ನೋಡುವನು ಅದು ತಾನೇ ಎಂಬುದಾಗಿ ಕಾಣುವುದು. ಇದೇ ಸೋಹಂಭಾವವು. ಇದನ್ನು ಸರ್ವತ್ರ ಯೋಜಿಸಬೇಕು. ಯಾವ ಸೂಕ್ಷ್ಮ ವಸ್ತುಗಳು ಮನಸ್ಸಿನಲ್ಲಿ ಬರುವವೋ ಅವನ್ನು ಕೂಡಲೇ ಸೋಹಂಭಾವದಿಂದ ನೋಡಬೇಕು. ಈ ಪ್ರಕಾರ ದೃಢಾಭ್ಯಾಸವನ್ನು ಮಾಡುತ್ತಾ ಮಾಡುತ್ತಾ ದ್ವೈತ ಭ್ರಾಂತಿ ಎಲ್ಲ ಹೋಗಿ ಆತ್ಮಸ್ಥಿತಿಯು ಸ್ಥಿರವಾಗುತ್ತದೆ. ಧ್ಯೇಯ ವಸ್ತುವಿನ ಧ್ಯಾನ ಮಾಡುತ್ತಿರುವಾಗ ಧ್ಯಾತನು ತಾನೇ ದೇಹಾಕಾರವಾಗಿ ಹೋಗಿ ವೃತ್ತಿಯ ಸ್ವರೂಪಾಕಾರವಾಗಿ ಅದರೊಳಗೆ ಆತ್ಮನು ಅನುಭವಕ್ಕೆ ಬರುತ್ತಾನೆ. ಇಂಥ ಧ್ಯಾನವನ್ನು ಏಕಾಂತದಲ್ಲಿ ಮಾಡತಕ್ಕದ್ದು. ಜನರ ಮಧ್ಯದಲ್ಲಿರುವಾಗ ಅವರ ಅನುಸಂಧಾನ ಹಿಡಿದು ಸರ್ವವನ್ನು ಸೋಹಂಭಾವದಿಂದಲೇ ನೋಡಬೇಕು. ಒಂದು ಕ್ಷಣವಾದರೂ ಆ ಧ್ಯಾನವನ್ನು ಬಿಡಬಾರದು. ಈ ಪ್ರಕಾರ ದೃಢ ಅಭ್ಯಾಸ ನಡೆಸುತ್ತಿರುವಾಗ ತಾನು ನಿತ್ಯ ಆತ್ಮನೇ ಎಂಬುದು ನಿಜವಾಗಿ ಕಾಣಿಸುವುದು. ತಾನು ದೇಹವೆಂಬುದು ಎಂದೆಂದಿಗೂ ಭಾಸವಾಗುವುದಿಲ್ಲ. ಹೀಗಿರುವಾಗ ಇತರ ವಸ್ತುಗಳು ಹೇಗೆ ಸತ್ಯವಾದವು? ಇಂಥ ಈ ಅಭ್ಯಾಸವನ್ನು ಸರ್ವದಾ ಮಾಡುತ್ತಾ ಸೋಹಂಭಾವವನ್ನು ಜೀವ ಪ್ರಾಣ ಮಾಡಿ ಸರ್ವತ್ರದಲ್ಲಿ ಯೋಚಿಸುವುದರಿಂದ ಅಂತರ್ವಾಸನೆಗಳು ನಾಶವಾಗಿ ಆತ್ಮನು ನಿತ್ಯ ಅಪರೋಕ್ಷವಾಗುವನು. ಈ ಪ್ರಕಾರ ಸದ್ಗುರುಗಳ ಭಾಷಣವನ್ನು ಕೇಳಿ ವೃತ್ತಿದಕಾರವಾಗಿ ಕ್ಷಣ ಮಾತ್ರ ನಿರ್ವಿಕಲ್ಪ ಸ್ಥಿತಿಯನ್ನು ಹೊಂದಿ ಆಮೇಲೆ ನಿರ್ವಾಣಪ್ಪನು ಅನ್ನುತ್ತಾನೆ. ಹೇ ಸದ್ಗುರುನಾಥನೇ, ಇವತ್ತು ನಾನು ಕೃತಾರ್ಥತೆಯನ್ನು ಹೊಂದಿದೆನು. ಅನಾಥನಾಗಿದ್ದ ನನ್ನನ್ನು ಜ್ಞಾನ ಬೋಧಿಸಿದಿ, ರಕ್ಷಿಸಿದಿ. ನಿನ್ನ ಕೃಪೆಯಿಂದ ನಾನು ಧನ್ಯತೆಗೆ ಪ್ರಾಪ್ತನಾದೆ. ನಿರ್ವಾಣಪ್ಪನು ನಿತ್ಯ ಏಕಾಂತದಲ್ಲಿ ಹೋಗಿ ಈ ಸದ್ಗುರುವಾಣಿಯನ್ನು ಮನನ ಮಾಡುತ್ತಾ ಇರುತ್ತಿದ್ದನು. ಸದಾ ವೇದಾಂತ ಅಧ್ಯಯನದಲ್ಲಿಯೂ ಶ್ರವಣದಲ್ಲಿಯೂ ರತನಾಗುತ್ತಿದ್ದನು. ಸದ್ಗುರುಳ ಕೃಪೆಯಿಂದ ದೃಢಜ್ಞಾನವನ್ನು ಹೊಂದಿ ಆತನು ಸಂಪೂರ್ಣ ಆತ್ಮಜ್ಞಾನಿಯಾದನು. ಅನಂತರ ನಿರ್ವಾಣಪ್ಪನು ಪಂಚೀಕರಣವೆಂದು
ಎಂಬ ಒಂದು ವೇದಾಂತ ಗ್ರಂಥವನ್ನು ರಚಿಸಿದನು. ಅತ್ಯಂತ ಸುರಸವಾದ ಈ ಗ್ರಂಥವನ್ನು ಪಠಿಸಿದ ಮಾತ್ರದಿಂದ ಮೋಕ್ಷಗಳಿಗೆ ಜ್ಞಾನ ಪ್ರಾಪ್ತವಾಗುವುದು. ನಿರ್ವಾಣಪ್ಪನ ಜ್ಞಾನ ವಿಶೇಷವು ಆ ಗ್ರಂಥದೊಳಗೆ ಪ್ರಕಟವಾಗುತ್ತದೆ. ಈ ಅಧ್ಯಾಯವು ಸರ್ವರೊಳಗೆ ಉತ್ತಮವಾಗಿದ್ದು ನಿತ್ಯ ಇದನ್ನು ಪಠಿಸುವುದರಿಂದ ಸುಲಭವಾಗಿ ಗುರುಕೃಪೆಯು ದೊರೆತು ಸರ್ವಭ್ರಮ ನಿರಸನಾಗುವುದು. ಸಿದ್ಧ ಸದ್ಗುರುವು ದಯಾವಂತನು, ಆತನ ಭಕ್ತರು ನಿಶ್ಚಿಂತರಾಗಿರುವವರು. ಯಾಕೆಂದರೆ ಆತನ ಚಿಂತನೆ ಮಾಡುವುದರಿಂದ ಅವರಿಗೆ ಸಂಸಾರದಲ್ಲಿ ಕಿಂಚಿತ್ ಮಾತ್ರ ಭಯವಿರುವುದಿಲ್ಲ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾನಂದಗಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತೀ ಮಧುರವಾದ ಈ 52ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಶರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್.